ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸುಪ್ರೀಂ ಬಿಗ್ ರಿಲೀಫ್. ಶಾಸಕ ಸ್ಥಾನ ಅಸಿಂಧುಗೊಳಿಸಿದ ಹೈಕೋರ್ಟ್ ಆದೇಶಕ್ಕೆ ತಡೆ. ಬಾಗೇಪಲ್ಲಿ ಚುನಾವಣಾ ಅಕ್ರಮದ ಆರೋಪದಡಿ ಶಾಸಕ ಸ್ಥಾನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದ ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ತಾತ್ಕಾಲಿಕ ಜಯ ಸಿಕ್ಕಿದೆ. ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿದ್ದ ಹೈಕೋರ್ಟ್ ಆದೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯವು ಶುಕ್ರವಾರ ತಡೆಯಾಜ್ಞೆ ನೀಡಿದೆ. ಬಾಗೇಪಲ್ಲಿಯ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಸಿ. ಮುನಿರಾಜು ಸಲ್ಲಿಸಿದ ಚುನಾವಣಾ ತರಕಾರು ಅರ್ಜಿಯ ವಿಚಾರಣೆ ನಡೆಸಿದ್ದ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಫೆಬ್ರವರಿ 16ರಂದು ಶಾಸಕ ಸ್ಥಾನದಿಂದ ಎಸ್ಎನ್ ಸುಬ್ಬಾರೆಡ್ಡಿಯವರನ್ನು ಅನರ್ಹಗೊಳಿಸಿ ಆದೇಶ ನೀಡಿತು. ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದ್ದೇನು? ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಬ್ಬಾರೆಡ್ಡಿಯವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದರು. ಇಂದು ವಿಚಾರಣೆ ನಡೆಸಿದ ಸಿಜೆಐ ಸೂರ್ಯಕಾಂತ್ ನೇತೃತ್ವದ ಪೀಠವು ಈ ಕೆಳಗಿನ ನಿರ್ದೇಶನಗಳನ್ನು ನೀಡಿದೆ. ತಡೆಯಾಜ್ಞೆ. ಶಾಸಕ ಸ್ಥಾನ ಅಸಿಂಧುಗೊಳಿಸಿದ್ದ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಲಾಗಿದೆ. ನೋಟಿಸ್ ಜಾರಿ. ಅರ್ಜಿದಾರ ಮುನಿರಾಜು ಹಾಗೂ ಇತರ ಪ್ರತಿವಾದಿಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದ್ದು ವಿವರಣೆ ಕೋರಿದೆ. ಮುಂದಿನ ವಿಚಾರಣೆ. ಪ್ರಕರಣದ ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ 7ಕ್ಕೆ ನಿಗದಿಪಡಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ಈ ಆದೇಶದಿಂದಾಗಿ ಸುಬ್ಬಾರೆಡ್ಡಿಯವರು ಕನಿಷ್ಠ ಸೆಪ್ಟೆಂಬರ್ 7ರವರೆಗೂ ಶಾಸಕರಾಗಿ ಮುಂದುವರೆಯಲಿದ್ದಾರೆ. ಕ್ಷೇತ್ರದಲ್ಲೂ ಅವರ ಬೆಂಬಲಿಗರು ಈ ಆದೇಶವನ್ನು ಸಂಭ್ರಮದಿಂದ ಸ್ವಾಗತಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಬಂದ ಆದೇಶ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಲೋಕಸಭಾ ಕ್ಷೇತ್ರದ ಧರ್ಮರಾಜು ಈ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರು ಆದಂತಹ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಇವತ್ತು ನ್ಯಾಯದ ಹೋರಾಟದಲ್ಲಿ ಜಯವನ್ನು ಗಳಿಸಿ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಕಾಲನ್ನು ಇಡ್ತಾ ಇದ್ದಾರೆ. ಇದು ಒಂದು ಶುಭ ದಿನ. ಈ ಕ್ಷೇತ್ರ ಅಭಿವೃದ್ಧಿಯ ಒಂದು ಸಂಕೇತ. ಈ ಕ್ಷೇತ್ರ ಅಭಿವೃದ್ಧಿಯ ಸಂಕೇತ ಅಂತ ಒಂದು ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾವುದೇ ಒಂದು ಸಣ್ಣ ಗಲಾಟೆ ಆಗದೆ ಈ ಕ್ಷೇತ್ರವನ್ನ ಶಾಂತಿಯ ಒಂದು ಕ್ಷೇತ್ರವನ್ನಾಗಿ ಮಾಡಿ ಅತಿ ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿಯ ಪಥದಲ್ಲಿ ಸಾಗಿಸ್ತಾ ಇರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರ ಮೇಲೆ ಒಬ್ಬ ಸಿನಿಮಾತ್ಮನ ಒಂದು ನೆರಳಿನಿಂದ ಇವತ್ತು ಅವರಿಗೆ ಒಂದು ದುಃಖ ಒಂದು ತರ್ತಕ್ಕಂಥ ಕೆಲ ದಿನಗಳನ್ನು ಕಷ್ಟದ ದಿನಗಳನ್ನು ಅನುಭವಿಸಿದ್ವಿ ಈ ಕ್ಷೇತ್ರದ ಜನ. ಆದರೆ ಇವತ್ತು ನ್ಯಾಯ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನ್ಯಾಯವನ್ನು ಗಳಿಸುವ ಮುಖಾಂತರ ಜಯವನ್ನು ಸಾಧಿಸುವ ಮುಖಾಂತರ ಇವತ್ತು ಸುಬ್ಬಾರೆಡ್ಡಿ ಅವರು ಯಾವತ್ತೂ ಕೂಡ ತಪ್ಪನ್ನು ಮಾಡುವುದಿಲ್ಲ, ಅದಕ್ಕೆ ಆಸ್ಪದ ನೀಡುವುದಿಲ್ಲ. ಅದು ನಮ್ಮ ನ್ಯಾಯ ಫೈನಲ್ ಜಡ್ಜ್ಮೆಂಟ್ ಕೂಡ ನಮಗೆ ನ್ಯಾಯ ಸಿಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಜನಪ್ರಿಯ ನಮ್ಮ ಸುಬ್ಬಾರೆಡ್ಡಿ ಅವರು ಶಾಶ್ವತವಾಗಿ ಇವತ್ತು ಶಾಸಕ ಇರ್ತಾರೆ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಂದನೆಗಳನ್ನು ತಿಳಿಸುತ್ತಾ, ಇವತ್ತು ಏನು ಬಿಜೆಪಿ ಮತ್ತು ಕಮ್ಯುನಿಸ್ಟ್ ನಾಯಕರು ಸುಬ್ಬಾರೆಡ್ಡಿ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದಕ್ಕೆ ಇದೊಂದು ಸುಪ್ರೀಂ ಕೋರ್ಟ್ನ ತೀರ್ಪು ಗುಣಪಾಠ. ಯಾಕಂದರೆ ಸುಮಾರು 22 ವರ್ಷಗಳ ಕಾಲದಿಂದ ಬಾಗೇಪಲ್ಲಿ ತಾಲೂಕಿನಲ್ಲಿ ಸಮಾಜ ಸೇವೆ ಕಾರ್ಯ ಮಾಡಿಕೊಂಡು 3 ಸಲ ಶಾಸಕರಾಗಿ ಬಾಗೇಪಲ್ಲಿ ತಾಲೂಕನ್ನು ಗುಡುಬಂಡೆ ಮತ್ತು ಚೇಲೂರು ತಾಲೂಕುಗಳನ್ನು ಅಭಿವೃದ್ಧಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಒಬ್ಬರು ಕಪಿಮುಷ್ಟಿಯಿಂದ ಕೋರ್ಟ್ಗೆ ಹಾಕಿ ಹೈಕೋರ್ಟು ಅಸಿಂಧು ಅಂತ ಮಾಡಿದ್ದಾರೆ. ಆದರೆ ಈ ಅಸಿಂಧು ಅನ್ನೋ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಇವತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಇವತ್ತು ಸಿಂಧು ಇದು ಅಸಿಂಧು ಅಲ್ಲ ಅಂತ ತೀರ್ಪು ಕೊಟ್ಟಿದ್ದಾರೆ. ಯಾಕಂದರೆ ಅವರು ದೈವ ಭಕ್ತರು, ಸಮಾಜ ಸೇವಾ ಕಾರ್ಯ ಮಾಡೋರು, ದೀನ ದಲಿತರು, ಅಲ್ಪಸಂಖ್ಯಾತರ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟಿದ್ದಾರೆ. ಆದ್ದರಿಂದ ದೇವರು ಯಾವತ್ತೂ ಅವರಿಗೆ ಮೋಸ ಮಾಡಿಲ್ಲ ಅಂತ ಇದೇ ಒಂದು ಉದಾಹರಣೆ. ಯಾಕಂದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಎಲ್ಲರೂ ತಲೆ ಬಾಗಬೇಕು. ಯಾಕಂದರೆ ಇವಾಗ ಮಾನ್ಯ ಸುಬ್ಬಾರೆಡ್ಡಿ ಇನ್ನು ಸುಮಾರು 2 ವರ್ಷಗಳ ಕಾಲ ಶಾಸಕರಾಗಿ ಮುಂದುವರಿಯುತ್ತಾರೆ. ಮತ್ತೆ ಮಂತ್ರಿಗಳಾಗುವ ಕಾಲನೂ ಬಂದಿದೆ. ಯಾಕಂದರೆ ಇವತ್ತು ಎಷ್ಟೇ ಈ ಆಪೋಸಿಟ್ ನಾಯಕರು
ಏನು ಮಾತಾಡ್ತಾರೋ ಅದಕ್ಕೆಲ್ಲ ಇದು ಉತ್ತರ, ಸುಪ್ರೀಂ ಕೋರ್ಟ್ ತೀರ್ಪು ಉತ್ತರ. ಆದ್ದರಿಂದ ದಯವಿಟ್ಟು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಬಂದು ಈ ಪಟಾಕಿಗಳನ್ನು ಹೊಡೆದು ಸಿಹಿ ಹಂಚಿ